ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಹರಃ ಓಂ. ಈಗ ಶುಕ್ರಗ್ರಹದ ಒಂದು ಮಂತ್ರ. ಶುಕ್ರಗ್ರಹ ಅಂದ್ರೆ ಈಗಾಗಲೇ 9 ಗ್ರಹಗಳನ್ನು 9 ಗ್ರಹಗಳ ಒಳಗೆ ಈಗ ಸುಮಾರು 5 ಗ್ರಹಗಳು ಈಗಾಗಲೇ ಪಾಠ ಆಗೈತಿ. ಈಗ ನೆಕ್ಸ್ಟ್ ಅಂದರೆ ಶುಕ್ರಗ್ರಹ. ಶುಕ್ರಗ್ರಹನ ಪೂಜೆ ಮಾಡೋದ್ರಿಂದ, ಶುಕ್ರಗ್ರಹನ ಮಂತ್ರಗಳನ್ನ ಜಪ ಮಾಡೋದ್ರಿಂದ, ಶುಕ್ರಗ್ರಹನ ಆರಾಧನೆ ಮಾಡೋದ್ರಿಂದ ಏನು ಫಲ ಸಿಗ್ತಾವು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಶುಕ್ರಗ್ರಹ ಅಂದ್ರೆ ಶುಕ್ರೋ ವಿವಾಹ ಭಾಗ್ಯಂಚ ಭೋಗಸ್ಥಾನಂಚ ವಾಹನಂ ಅಂಥೇಳಿ ಒಂದು ಕಾರಕ ನಿಘಂಟು ಬರ್ತೈತಿ. ಅಂದ್ರೆ ಅವ್ರ ಕಾರಕತ್ವ. ಶುಕ್ರನ ಪೂಜೆ ಮಾಡೋದ್ರಿಂದ ಒಂದೇದು ಏನು ಅಂದ್ರೆ ಮುಖ್ಯವಾಗಿ ಯಾವ ಮನುಷ್ಯ ಏನೇನು ಅಪೇಕ್ಷೆ ಪಡ್ತಿರ್ತಾನೋ, ಏನೇನು ಕಾಮಿಸ್ತಿರ್ತಾನೋ, ಅಂದರೆ ಏನೇನು ಆಸೆ ಪಡ್ತಿರ್ತಾನೋ ಅವೆಲ್ಲದ್ರ ಫಲ ಸಿಗಬೇಕಾಗಿತ್ತಂದ್ರೆ ಶುಕ್ರಗ್ರಹನ ಅನುಗ್ರಹ. ಆ ಶುಕ್ರಗ್ರಹ ಆಶೀರ್ವಾದ ಮಾಡ್ರೆ ಅಷ್ಟೇ ನಾವು ಈಗ ಒಂದು ಪುಸ್ತಕ ಬೇಕಪ್ಪ ಅಂತೇಳಿ ಮನಸ್ಸಿನಾಗ ಅಂದ್ಕೊಂಡಿವಿ. ಪುಸ್ತಕ ಅದು ಭಾಳ ಚಲೋ ಐತಿ, ಅದ್ರಾಗ ಒಳ್ಳೆ ವಿಷಯ ಅದಾವ, ಪುಸ್ತಕ ಬೇಕು ಅಂತೇಳಿ ಅಂದ್ಕೊಂಡಿವಿ ಅಂದ್ರೆ ಆ ಪುಸ್ತಕ ನಮಗೆ ಸಿಗಬೇಕು ಅಂದ್ರೆ ಶುಕ್ರನ ಅನುಗ್ರಹ. ಒಂದು ವೇಳೆ ನೀವು ಮನೆ ಒಳಗೆ ದುಡ್ಯಾಕತ್ರಿ, ಇನ್ನೊಂದೇನೋ ನಾವು ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಕಾರ್ ತೊಗೋಬೇಕು ಅಂಥೇಳಿ ಹಿಂಗೆ ಒಂದು ಆಸೆ ಪಟ್ರಿ. ಆ ಆಸೆ ಪಟ್ಟಿದ್ದು ಆಸೆ ಈಡೇರ್ತೈತಿ ಯಾವಾಗ ಅಂದ್ರೆ ಅದಕ್ಕೆ ಶುಕ್ರನ ಅನುಗ್ರಹ ಬೇಕು. ನಿಮ್ಮ ಜಾತಕದಾಗ ಶುಕ್ರ ಎಲ್ಲಿರ್ತಾನೆ ಅದ್ರ ಮೇಲೆ, ಆ ಶುಕ್ರ ಎಲ್ಲಿ ಜಾತಕದಾಗ ಎಲ್ಲೇ ಹಾಕಿರೋಲಕ್ಕೆ ನಾವು ಈಗೊಂದು ಆಸೆ ಪಟ್ಟಿವು, ನಾವು ಒಂದು ಇಚ್ಛೆ ಪಟ್ಟಿವು, ಅದನ್ನು ನಮ್ಗೆ ಈಡೇರಿಸಬೇಕಾಗಿತ್ತಂದ್ರೆ ನೀವು ಮುಖ್ಯವಾಗಿ ಯಾರ ಮೊರೆ ಹೋಗ್ಬೇಕಂದ್ರೆ ಅಲ್ಲಿ ಶುಕ್ರನ ನೀವು ಮೊರೆ ಹೋದ್ರಿ ಅಂದ್ರೆ ಅವನ ಪೂಜೆ ಮಾಡೋದು, ಶುಕ್ರಗ್ರಹದ ಜಪ ಮಾಡೋದು, ಆಮೇಲೆ ಶುಕ್ರಗ್ರಹ ಏನೇನು ಪ್ರೀತಿಪೂರ್ವಕವಾಗಿರುವಂಥ ವಸ್ತುಗಳು ಇರ್ತಾವಲ್ಲ ಅವುಗಳನ್ನು ದಾನ ಮಾಡೋದು. ಹಿಂಗೆ ನೀವು ಮಾಡಿರಿ ಅಂದ್ರೆ ಅಲ್ಲಿ ಶುಕ್ರನ ಅನುಗ್ರಹ ಆಕೈತಿ. ಶುಕ್ರಗ್ರಹನ ಪೂಜೆ ಮಾಡೋದ್ರಿಂದ ವಿವಾಹವಾಗಲಾರ್ದವ್ರಿಗೆ ವಿವಾಹ ಭಾಗ್ಯ ಆಕೈತಿ. ಆಮೇಲೆ ವಿವಾಹ ಭಾಗ್ಯನ ಮೇನ್ ಹೇಳ್ತಾನೆ ಶುಕ್ರೋ ವಿವಾಹ ಭಾಗ್ಯಂಚ. ಮದುವೆ ಆಗಲಾರ್ದವ್ರಿಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಶುಕ್ರಗ್ರಹದ ಮೇಲೆ ಯಾರ್ಯಾರ ಪ್ರಭಾವ ಐತಿ, ಶುಕ್ರಗ್ರಹ ಯಾವ ಸ್ಥಾನದೊಳಗೈತಿ ಅನ್ನೋದನ್ನು ಅಲ್ಲಿ ಚೆಕ್ ಮಾಡ್ಬೇಕಾಗೈತೆ. ನಿಮಗೆ ಜ್ಯೋತಿಷದಾಗ ಬರ್ತೈತೆ ಅದು. ಶುಕ್ರಗ್ರಹ ವ್ಯಯಸ್ಥಾನದೊಳಗಿತ್ತು ಅಂದ್ರೆ, ದುಷ್ಟ ಸ್ಥಾನದೊಳಗಿತ್ತು ಅಂದ್ರೆ, ಶುಕ್ರಗ್ರಹನನ್ನು ಯಾರಾದರೂ ದುಷ್ಟ ಗ್ರಹಗಳು ನೋಡ್ತಿದ್ರು ಅಂದ್ರೆ, ದುಷ್ಟ ಗ್ರಹಗಳ ಜೊತೆಗಿದ್ರು ಅಂದರೆ ವಿವಾಹ ಆಗಂಗಿಲ್ಲ. ಒಂದು ವೇಳೆ ಆದರೂ ಲೇಟ್ ಆಕೈತಿ, ಕಷ್ಟಗಳು ಬರ್ತಾವೆ, ಸಮಸ್ಯೆಗಳು ಬಂದು ಹಿಂಗೆಲ್ಲ ಆಗಿ ವಿವಾಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಶುಕ್ರಗ್ರಹನ ಅನುಗ್ರಹ ಆಯಿತು ಅಂದರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಒಂದೇದು ಗಂಡ ಹೆಂಡತಿ ಒಳಗೊಳಗೆ ಜಗಳಾಡ್ತಿರ್ತಾವೆ ನೋಡು, ಆವಾಗ ಶುಕ್ರಗ್ರಹನ ಅನುಗ್ರಹ ಆಗಬೇಕು. ಆವಾಗ ಗಂಡ ಹೆಂಡತಿ ಜಗಳಾಡಬಾರ್ದು ಅಂದ್ರೆ ಹೆಂಡತಿ ಇದ್ದಕ್ಕೆ ಗಂಡನ ಪ್ರೀತಿಸಬೇಕು ಮತ್ತು ಗಂಡ ಇದ್ದವ ಹೆಂಡತಿನ ಪ್ರೀತಿಸ್ಬೇಕಂದ್ರೆ ಇಬ್ಬರಲ್ಲಿ ಪರಸ್ಪರ ಪ್ರೇಮ ಭಾವನೆ ಬೇಕಾಗಿತ್ತು ಅಂದ್ರೆ ಅಲ್ಲಿ ಮೊದಲು ಶುಕ್ರಗ್ರಹ ಬೇಕು. ಶುಕ್ರಗ್ರಹ ಇವ್ರಿಗಿಬ್ಬರಿಗೆ ವಿರುದ್ಧವಾಗಿದ್ದ ಅಂದ್ರೆ ನೀವು ಇವರಿಬ್ಬರು ಗಜಮ್ ನಿತ್ತರು ಚೆಂದಂಗೆ ಜೀವನ ಮಾಡೋಂಗಿಲ್ಲ, ಬಾಳ್ವೆ ಮಾಡೋಂಗಿಲ್ಲ, ಜಗಳ ಸಾಯ್ತವ, ಡೈವರ್ಸ್ ಆಕ್ಕವ. ಆಮೇಲೆ ಡೈವರ್ಸ್ ಆಗೋಕ್ಕೆ ಕಾರಣ ಅಂದರೆ ಶುಕ್ರಗ್ರಹ ಇರ್ತಾನೆ. ಶುಕ್ರಗ್ರಹ ಶತ್ರು ಸ್ಥಾನದಾಗಿದ್ದಾಗ, ಶುಕ್ರಗ್ರಹ ವಿಪರೀತ ಫಲಗಳನ್ನು ಕೊಡುವಂಥ ಜಾಗದಾಗಿದ್ದಾಗ, ಶುಕ್ರಗ್ರಹದ ಜೊತೆ ದುಷ್ಟ ಗ್ರಹಗಳು ಯಾವಾದರೂ ಜೋಡಾಗಿದ್ದು ಅಂದ್ರೆ ಆವಾಗ ಗಂಡ ಹೆಂಡತಿ ಕೂಡಂಗಿಲ್ಲ, ಇಬ್ಬರಿಗೆ ಜಗಳಕ್ಕವ, ಈಕಿನ ಒಲ್ಲೆತಾನೆ, ಈಕಿ ಅವನು ಒಲ್ಲೆತಾನೆ, ಡೈವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಶುಕ್ರಗ್ರಹ ಅಂದ್ರೆ ಭಾಳ ಇಂಪಾರ್ಟೆಂಟು ವೈವಾಹಿಕ ಜೀವನದೊಳಗೆ. ವಿದ್ಯಾಭ್ಯಾಸದ ಒಳಗೆ ನೀವು ಸಂಗೀತ ಕಲಿಬೇಕಾಗಿತ್ತು ಅಂದ್ರೆ, ಇನ್ಯಾವುದೋ ಒಂದು ಕರಕುಶಲ ವಿದ್ಯೆ ಕಲಿಬೇಕಾಗಿತ್ತು ಅಂದ್ರೆ, ಧನುರ್ವಿದ್ಯೆ, ಶಸ್ತ್ರವಿದ್ಯೆ, ಸಂಗೀತ, ತಬಲ ಇಂಥವು ಏನಾದರೂ ಕಲಿಬೇಕಾಗಿತ್ತು ಅಂದ್ರೆ ಶುಕ್ರನ ಪ್ರಭಾವ ಇರಬೇಕು. ಶುಕ್ರನ ದಶೆ ಬಂದಾಗ ನಿಮ್ಗೆ ಆ ಮನೋಭಾವನೆ ಬರ್ತಾವೆ. ಉದಾಹರಣೆ, ನಿಮಗೆ ಈಗ ಏನೋ ಕಲಿಬೇಕಂತ ಆಸೆ ಇನ್ಕತಕ ಇದ್ದಿದ್ದಿಲ್ಲ, ಇನ್ಮೇಲೆ ಸದ್ದ ಒಂದು ಈ ಸದ್ದ ನಾವು ಒಂದು ಏನಾರ ಕಲಿಬೇಕಪ್ಪ ಅಂಥೇಳಿ ನಿಮ್ಮ ಮನಸ್ಸಿನೊಳಗೆ ಒಂದು ಇಚ್ಛೆ ಶುರುವಾಯ್ತು ಅಂದ್ರೆ ಆವಾಗಿಂದ ನಿಮ್ಗೆ ಏನಾಗಿರ್ತೈತಿ ಅಂದ್ರೆ ಅಲ್ಲಿ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಆಗ್ತಿರ್ತೈತಿ. ಅಂದ್ರೆ ಶುಕ್ರ ನಿಮ್ಮನ್ನು ನೋಡ್ತಿರ್ತಾನೆ. ನಿಮ್ಮನ್ನಂದ್ರೆ ನಿಮ್ಮ ಲಗ್ನವನ್ನು ಕುಂಡ್ಲಿ ಒಳಗೆ ಶುಕ್ರನ ದೃಷ್ಟಿ ಲಗ್ನದ ಮೇಲೆ ಬಿದ್ದಾಗ, ಶುಕ್ರನ ಸ್ಥಾನ ಚಲೋ ಇದ್ದಾಗ ಇಂಥವೆಲ್ಲ ಮನಸ್ಸಿನಾಗ ವಿಚಾರಗಳು ಬರ್ತಾವೆ. ಏನಾದರೂ ಕಲಿಬೇಕು, ಅದರೊಳಗೂ ಸಂಗೀತ, ಆಮೇಲೆ ನೃತ್ಯ, ವಿಶೇಷ ಕಲೆ ಏನಿರ್ತಾವಲ್ಲ, ಈ ಬಾರಿಸೋದು, ಊದೋದು, ಡ್ಯಾನ್ಸ್ ಮಾಡೋದು,
ಇಂಥವೆಲ್ಲ ಇವು ಕಲೆಗಳು. ಈ ಕಲೆಗಳು ಭಾಳ ಇಂಪಾರ್ಟೆಂಟ್. ಈ ಶುಕ್ರಗ್ರಹ ಯಾರಾದರೂ ಸಂಗೀತದೊಳಗೆ, ಯಾರಾದರೂ ನಾಟ್ಯದೊಳಗೆ, ಯಾರಾದರೂ ಒಂದು ಚಲೋ ಒಂದು ವಿಶೇಷವಾಗಿರುವಂಥ ಕಲೆ ಒಳಗೆ ಮುಂದೆ ಬಂದಾರು ಅಂದ್ರೆ ಅದಕ್ಕೆ ಶುಕ್ರನ ಅನುಗ್ರಹನೇ ಇರ್ತದೆ. ಶುಕ್ರ ಪವರ್ಫುಲ್ ಇದ್ದಾಗ ಕುಂಡ್ಲಿ ಒಳಗೆ ಅಂದ್ರೆ ಇಂಥ ಏನರೇ ಅವರಲ್ಲಿ ಒಂದು ಗುಣ ಇದ್ದೇ ಇರ್ತಾವೆ. ಈಗ ಪ್ರವಚನ ಮಾಡೋದಾಗಿರ್ಬೋದು, ಆಗೋದಾಗಿರ್ಬೋದು, ಅಥವಾ ಹಾಸ್ಯ ಹೇಳಿ ಮಂದಿ ನಗಿಸೋದಾಗಿರ್ಬೋದು, ಇವೆಲ್ಲ ಕಲೆಗಳು. ಕಲೆಗಳು ಯಾವಾಗ ಬರ್ತಾವೆ ಅಂದ್ರೆ ಶುಕ್ರನ ಅನುಗ್ರಹ ಇದ್ದರೆ ಬರ್ತಾವೆ. ಅದಕ್ಕೆ ಶುಕ್ರನ ಅನುಗ್ರಹ ಇರಲಿಲ್ಲ ಅಂದ್ರೂ ಸಹಿತ ಶುಕ್ರನ ಅನುಗ್ರಹ ನಾವು ಪಡ್ಕೊಳಕ್ಕೆ ಸಾಧ್ಯ ಐತಿ. ನಮ್ಮಲ್ಲಿ ಏನಾದರೂ ಒಂದು ಇಚ್ಛೆ ಬಂತು ಅಂದ್ರೆ ನಾವು ಮಾಡಬೇಕಾಗೈತಿ, ಆದರೆ ನಮ್ಮಲ್ಲಿ ಶುಕ್ರನ ಅನುಗ್ರಹ ನನಗಿಲ್ಲ, ಅದಕ್ಕಾಗಿ ನಾನು ಶುಕ್ರನ ಅನುಗ್ರಹ ಪಡ್ಕೋಬೇಕು ಅಂಥೇಳಿ ಕೆಲವೊಂದು ಮಂತ್ರಗಳನ್ನ, ಕೆಲವೊಂದು ಪೂಜೆಗಳನ್ನು, ಶಾಂತಿ, ಜಪ, ಹೋಮ ಇವುಗಳನ್ನ ಹೇಳ್ತಾರೆ. ನಾವು ಅವುಗಳನ್ನ ಮಾಡಿದೀವಿ ಅಂದ್ರೆ ನಮ್ಮ ಮೇಲೆ ಶುಕ್ರನ ಅನುಗ್ರಹ ಇರಲಿಲ್ಲ ಅಂದರೂ ಪರವಾಗಿಲ್ಲ. ಶುಕ್ರ ನಮಗೆ ಕುಂಡ್ಲಿ ಒಳಗೆ ಯಾವುದೋ ದುಷ್ಟ ಸ್ಥಾನದೊಳಗಿದ್ರು, ವ್ಯಯಸ್ಥಾನದೊಳಗಿದ್ರು, ಎಲ್ಲೇ ಇದ್ದರೂ ಸಹಿತ ಅವನ ಅನುಗ್ರಹ ಇರಲಿಲ್ಲ ಅಂದರೂ ಸಹಿತ ನಾವು ಒಂದಿಷ್ಟು ಇಂಥ ಪೂಜೆ, ಜಪ, ಮಂತ್ರ ಪಠನೆ ಮಾಡೋದ್ರಿಂದ ಆ ಶುಕ್ರನ ಅನುಗ್ರಹ ನಮ್ಮ ಮೇಲೆ ಸ್ವಲ್ಪ ಆಕ್ಕೈತಿ. ಅದಕ್ಕೇನು ಮಾಡೋದಂದ್ರೆ ಶಾಸ್ತ್ರ ಪ್ರಕಾರವಾಗಿ ಹೇಳಿರುವಂತಹ ಪದ್ಧತಿಪೂರ್ವಕವಾಗಿ ಈ ಶುಕ್ರನ ಪೂಜೆಯನ್ನು, ಶುಕ್ರನ ಜಪವನ್ನು, ಶುಕ್ರನ ಆವಾಹನೆಯನ್ನು ಮಾಡಿ ಆ ಶುಕ್ರಗ್ರಹನ ತೃಪ್ತಪಡಿಸ್ಬೇಕು. ಆಮೇಲೆ ಶುಕ್ರಂದು ಇನ್ನೊಂದು ಎಲ್ಲೇ ವಿಶೇಷ ಅಂದ್ರೆ ಪ್ರತಿಯೊಬ್ಬರು ವಾಹನ ಚಲಾವಣೆ ಮಾಡ್ತಿರ್ತಾರೆ, ಪ್ರತಿಯೊಬ್ಬರು ವಾಹನಗಳನ್ನ ಖರೀದಿ ಮಾಡ್ತಿರ್ತಾರೆ. ಅಲ್ಲಿ ಕೂಡ ಶುಕ್ರನ ಅನುಗ್ರಹ ಇರ್ತೈತಿ. ಶುಕ್ರನ ಅನುಗ್ರಹ ಇದ್ದಾಗನೇ ಒಂದು ಏನೋ ತೊಗೊಳಕ್ಕೆ ಸಾಧ್ಯ ಐತಿ. ಖರೀದಿ ಮಾಡೋದಾಗಿರ್ಬೋದು, ಕಾರ್ ಎಲ್ಲರೂ ತೊಗೋತಾರೆ, ತೊಗೊಂಡವ್ರಿಗೆಲ್ಲನೂ ಚಲೋ ಆಗಿರಂಗಿಲ್ಲ. ಕಾರ್ ಹೋದೈತೆ ತೊಗೊಂಡವ್ರಿಗೆಲ್ಲ ಚಲೋ ಆಗುತ್ತೆ, ತೊಗೊಂಡವ್ರಿಗೆಲ್ಲರಿಗೂ ಚಲೋ ಆಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಶುಕ್ರನ ಅನುಗ್ರಹ ಇದ್ದಾಗ ತೊಗೊಂಡ್ರೆ ಅಷ್ಟು ಅವ್ರಿಗೆ ಒಳ್ಳೇದಾಕೈತಿ. ಸುಮ್ಮನೆ ಯಾವಾಗ ಬೇಕಾದ ತೊಗೊಳ್ಳೋದಲ್ಲ. ಶುಕ್ರನ ಪ್ರಭಾವ ಅವ್ರ ಮೇಲೆ ಒಂದಿಷ್ಟು ಚಲೋ ನಡೆ ಹತ್ತಿತ್ತು, ಆ ಟೈಮ್ನಾಗ ತೊಗೊಂಡ್ರೆ ಅವ್ರು ಚಲೋ ಆಗಿರ್ತೈತಿ. ಒಂದಿಷ್ಟು ವ್ಯತಿರಿಕ್ತ ಪರಿಣಾಮ ಇದ್ದಾಗ, ಶುಕ್ರದ ವ್ಯಯಸ್ಥಾನದೊಳಗಿದ್ದಾಗ, ಶುಕ್ರನ ಜೋಡಿ ದುಷ್ಟ ಗ್ರಹಗಳ ಜೊತೆಗಿದ್ದಾಗ ತೊಗೊಂಡ್ರು ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋದು, ಅಲ್ಲಿ ಗುದ್ಸೋದು, ಇಲ್ಲಿ ಗುದ್ಸೋದು, ರಿಪೇರಿ ಬರೋದು, ಕಿರಿಕಿರಿ ಮಾಡೋಕ್ಕೆ ಶುರು ಆಗ್ತವೆ. ಅದಕ್ಕೆ ವಾಹನಗಳಲ್ಲಿ ಸುಖವಾಗಿ ನಾವು ಆರಾಮಾಗಿ ತಿರುಗಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಕೂಡ ಶುಕ್ರನ ಅನುಗ್ರಹ ಬೇಕಾಗ್ತದೆ. ಹಾಗಾಗಿ ನಾವೆಲ್ಲರೂ ಶುಕ್ರನ ಅನುಗ್ರಹ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ಶುಕ್ರನ ಆವಾಹನೆ ಮಾಡೋದು, ಅವನನ್ನು ಪೂಜೆ ಮಾಡೋದು, ಅವನನ್ನು ತೃಪ್ತಿಪಡಿಸೋದು. ಅವನ್ನ ಯಾವ ರೀತಿ ಆವಾಹನೆ ಮಾಡೋದನ್ನು ಈಗ ಹೇಳ್ರಿ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಓಂ. ಅಥ ಶುಕ್ರಗ್ರಹಾವಾಹನಂ. ಅಥ ಶುಕ್ರಗ್ರಹಾವಾಹನಂ. ಶುಕ್ರಗ್ರಹಾವಾಹನಂ. ಶುಕ್ರಂತೇತ್ಯಸ್ಯ ಮಂತ್ರಸ್ಯ. ಶುಕ್ರಂತೇತ್ಯಸ್ಯ ಮಂತ್ರಸ್ಯ. ಶುಕ್ರಂತೇತ್ಯಸ್ಯ ಮಂತ್ರಸ್ಯ. ಶುಕ್ರಂತೇತ್ಯಸ್ಯ ಮಂತ್ರಸ್ಯ. ಶುಕ್ರಂತೇತ್ಯಸ್ಯ ಮಂತ್ರಸ್ಯ. ಶುಕ್ರಂತೇತ್ಯಸ್ಯ ಮಂತ್ರಸ್ಯ. ಭರದ್ವಾಜ ಋಷಿಃ. ಭರದ್ವಾಜ ಋಷಿಃ. ಭರದ್ವಾಜ ಋಷಿಃ. ಭರದ್ವಾಜ ಋಷಿಃ. ಭರದ್ವಾಜ ಋಷಿಃ. ಭರದ್ವಾಜ ಋಷಿಃ. ಶಿರಸಿ. 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 ಭರದ್ವಾಜ ಋಷಿಃ ಶಿರಸಿ. ಭರದ್ವಾಜ ಋಷಿಃ ಶಿರಸಿ. ಭರದ್ವಾಜ ಋಷಿಃ ಶಿರಸಿ. ಶುಕ್ರೋ ದೇವತಾ ಮುಖೇ. 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 ತ್ರಿಷ್ಟುಪ್ ಛಂದಃ ಹೃದಯೇ. 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 ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಶುಕ್ರಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಶುಕ್ರಗ್ರಹಾರಾಧನೆ ಜಪೆ ವಿನಿಯೋಗಃ. ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಶುಕ್ರಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಶುಕ್ರಗ್ರಹಾರಾಧನೆ ಜಪೆ ವಿನಿಯೋಗಃ. ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಶುಕ್ರಗ್ರಹ ಪ್ರಸಾದ ಸಿದ್ಧ್ಯರ್ಥೆ
शुक्रग्रहाराधने जपे विनियोगः शुक्रन्ते अन्यत् अंगुष्ठाभ्यां नमः शुक्रन्ते अन्यत् अंगुष्ठाभ्यां नमः शुक्रन्ते अन्यत् अंगुष्ठाभ्यां नमः यजतं ते अन्यत् तर्जनीभ्यां नमः यजतन्ते अन्यत् तर्जनीभ्यां नमः यजतन्ते अन्यत् तर्जनीभ्यां नमः विषुरूपे अहनी मध्यमाभ्यां नमः विश्वरूपे अहनी मध्यमाभ्यां नमः विश्वरूपे अहनी मध्यमाभ्यां नमः द्यौरिवासी अनामिकाभ्यां नमः द्यौरिवासी अनामिकाभ्यां नमः द्यौरिवासी अनामिकाभ्यां नमः विश्वाहिमाया अवसिस्वधावः कनिष्ठिकाभ्यां नमः विश्वाहिमाया अवसिस्वधावः कनिष्ठिकाभ्यां नमः विश्वाहिमाया अवसिस्वधावः कनिष्ठिकाभ्यां नमः भद्राते पूषन्निहरातिरस्तु करतलकरपृष्ठाभ्यां नमः भद्राते पूषन्निहरातिरस्तु करतलकरपृष्ठाभ्यां नमः भद्राते पूषन्निहरातिरस्तु करतलकरपृष्ठाभ्यां नमः शुक्रन्ते अन्यत् हृदयाय नमः शुक्रन्ते अन्यत् हृदयाय नमः शुक्रन्ते अन्यत् हृदयाय नमः यजतन्ते अन्यत् शिरसे स्वाहा यजतन्ते अन्यत् शिरसे स्वाहा यजतन्ते अन्यत् शिरसे स्वाहा विषुरूपे अहनी शिखायै वषट् विश्वरूपे अहनी शिखायै वषट् विश्वरूपे अहनी शिखायै वषट् द्यौरिवाशी कवचाय हुम् द्यौरिवासी कवचाय हुम् द्यौरिवासी कवचाय हुम् विश्वाहिमाया अवसिस्वधावः नेत्रत्रयाय वौषट् विश्वाहिमाया अवसिस्वधावः नेत्रत्रयाय वौषट् विश्वाहिमाया अवसिस्वधावः नेत्रत्रयाय वौषट् भद्राते पूषन्निहरातिरस्तु अस्त्राय फट् भद्राते पूषन्निहरातिरस्तु अस्त्राय फट् भद्राते पूषन्निहरातिरस्तु अस्त्राय फट् ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः ध्यानम् 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 प्राचामृगर्भो जकटप्रदेश प्राचामृगर्भो जगटप्रदेश प्राचामृगर्भो जगटप्रदेश प्राचामृगर्भो जकटप्रदेश प्राचामृगर्भो जगटप्रदेश प्राचामृगर्भो जगटप्रदेश सभार्गवः पूर्वमुखस्वभावः सभार्गवः पूर्वमुखस्वभावः सभार्गवः पूर्वमुखस्वभावः प्राचामृगर्भो जकटप्रदेशः सभार्गवः पूर्वमुखस्वभावः प्राचामृगर्भो जगटप्रदेशः सभार्गवः पूर्वमुखस्वभावः प्राचामृगर्भो जगटप्रदेशः सभार्गवः पूर्वमुखस्वभावः सपञ्चकोणे सरताधिरूढो सपञ्चकोणे सरथाधिरूढो
सपञ्चकोणे सरथाधिरूढो सपञ्चकोणे सरथाधिरूढो सपञ्चकोणे सरथाधिरूढो सपञ्चकोणे सरथाधिरूढो दण्डाक्षमालावरदोऽम्बुपात्रः दण्डाक्षमाला वरदोऽम्बुपात्रः दण्डाक्षमाला वरदोऽम्बुपात्रः सपञ्चकोणे सरथाधिरूढो दण्डाक्षमालावरदोऽम्बुपात्रः सपञ्चकोणे सरथाधिरूढो दण्डाक्षमाला वरदोऽम्बुपात्रः सपञ्चकोणे सरथाधिरूढो दण्डाक्षमाला वरदोऽम्बुपात्रः श्वेताम्बरश्वेतवपुः किरीटे श्वेताम्बरश्वेतवपुः किरीटे श्वेताम्बरश्वेतवपुः किरीटे श्वेताम्बरश्वेतवपुः किरीटे श्वेताम्बरश्वेतवपुः किरीटे श्वेताम्बरश्वेतवपुः किरीटे चतुर्भुजो दैत्यगुरुः प्रशान्तः 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 श्वेताम्बरश्वेतवपुः किरीटी चतुर्भुजो दैत्यगुरुः प्रशान्तः श्वेताम्बरश्वेतवपुः किरीटे चतुर्भुजो दैत्यगुरुः प्रशान्तः श्वेताम्बरश्वेतवपुः किरीटे चतुर्भुजो दैत्यगुरुः प्रशान्तः तथाक्षसूत्रं च कमण्डलुं च 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 जयं च बिभ्रद्वरदोऽस्तु मह्यम् 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 तथाक्षसूत्रं च कमण्डलुं च जयं च बिभ्रद्वरदोऽस्तु मह्यम् तथाक्षसूत्रं च कमण्डलुं च जयं च बिभ्रद्वरदोऽस्तु मह्यम् तथाक्षसूत्रं च कमण्डलुं च जयं च बिभ्रद्वरदोऽस्तु मह्यम् प्राच्चामृगर्भो जकटप्रदेशः स भार्गवः पूर्वमुखस्वभावः प्राचामृगर्भो जगतप्रदेशः स भार्गवः
पूर्वमुखस्वभावः सपञ्चकोणे सरताधिरूढो दण्डाक्षमालावरदोऽम्बुपात्रः सपञ्चकोणे सरथाधिरूढो दण्डाक्षमालावरदोऽम्बुपात्रः श्वेताम्बरश्वेतवपुः किरीटी चतुर्भुजो दैत्यगुरुः प्रशान्तः श्वेताम्बरश्वेतवपुः किरीटी चतुर्भुजो दैत्यगुरुः प्रशान्तः श्वेताम्बरश्वेतवपुः किरीटी चतुर्भुजो दैत्यगुरुः प्रशान्तः तथाक्षसूत्रं च कमण्डलुं च जयं च बिभ्रद्वरदोऽस्तु मह्यम् तथाक्षसूत्रं च कमण्डलुं च जयं च बिभ्रद्वरदोऽस्तु मह्यम् तथाक्षसूत्रं च कमण्डलुं च जयं च बिभ्रद्वरदोऽस्तु मह्यम् हरः ॐ हरः ॐ शुक्रन्ते अन्यद्यजतं ते शुक्रन्ते अन्यद्यजतं ते शुक्रन्ते अन्यद्यजतं ते अन्यद्यजतं ते अन्यद्यजतं ते अन्यद्यजतं ते शुक्रन्ते अन्यद्यजतं ते शुक्रन्ते अन्यद्यजतं ते शुक्रन्ते अन्यद्यजतं ते अन्यद्विषुरूपे अहनीद्यौरिवासि अन्यद्विषुरूपे अहनीद्यौरिवासि अन्यद्विषुरूपे अहनीद्यौरिवासि शुक्रन्ते अन्यद्यजतं ते 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 अन्यद्विषुरूपे अहनीद्यौरिवासि विश्वाहि माया अवसि स्वधावो 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 भद्राते पूषन्निहरातिरस्तु भद्राते पूषन्निहरातिरस्तु भद्राते पूषन्निहरातिरस्तु विश्वाहि माया अवसि स्वधावो भद्राते पूषन्निहरातिरस्तु विश्वाहि माया अवसि स्वधावो भद्राते पूषन्निहरातिरस्तु विश्वाहि माया अवसि स्वधावो
भद्राते पूषन्निहरातिरस्तु शुक्रन्ते अन्यद्यजतं ते अन्यद्विषुरूपे अहनीद्यौरिवासि शुक्रन्ते अन्यद्यजतन्ते अन्यद्विषुरूपे अहनीद्यौरिवासि शुक्रन्ते अन्यद्यजतन्ते अन्यद्विषुरूपे अहनीद्यौरिवासि विश्वाहि माया अवशिस्वधावो भद्राते पूषन्निहरातिरस्तु विश्वाहि माया अवसिस्वधावो भद्राते पूषन्निहरातिरस्तु विश्वाहि माया अवसिस्वधावो भद्राते पूषन्निहरातिरस्तु इन्द्राणि मासु नारिषु 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 सुपत्नीमहमश्रवम् 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 इन्द्राणि मासु नारिषु सुपत्नीमहमश्रवम् इन्द्राणि मासु नारिषु सुपत्नीमहमश्रवम् इन्द्राणि मासु नारिषु सुपत्नीमहमश्रवम् न ह्यस्या अपरञ्चन न ह्यस्या अपरञ्चन न ह्यस्या अपरञ्चन 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 जरसा 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 मरते पतिः मरते पतिः मरते पतिः न ह्यस्या अपरञ्चन जरसा मरते पतिः न ह्यस्या अपरञ्चन जरसा मरते पतिः न ह्यस्या अपरञ्चन जरसा मरते पतिः इन्द्राणि मासु नारिषु सुपत्नीमहमश्रवम् इन्द्राणि मासु नारिषु सुपत्नीमहमश्रवम् इन्द्राणि मासु नारिषु सुपत्नीमहमश्रवम् न ह्यस्या अपरञ्चन जरसा मरते पतिः न ह्यस्या अपरञ्चन जरसा मरते पतिः न ह्यस्या अपरञ्चन जरसा मरते पतिः इन्द्रं वो विश्वतस्परि इन्द्रं वो विश्वतस्परि इन्द्रं वो विश्वतस्परि हवामहे जनेभ्यः हवामहे जनेभ्यः हवामहे जनेभ्यः इन्द्रं वो विश्वतस्परि हवामहे जनेभ्यः इन्द्रं वो विश्वतस्परि हवामहे जनेभ्यः इन्द्रं वो विश्वतस्परि हवामहे जनेभ्यः अस्माकमस्तु केवलः अस्माकमस्तु केवलः
अस्माकमस्तु केवलः अस्माकमस्तु केवलः अस्माकमस्तु केवलः अस्माकमस्तु केवलः इन्द्रं वो विश्वतस्परिहवामहे जनेभ्यः इन्द्रं वो विश्वतस्परिहवामहे जनेभ्यः इन्द्रं वो विश्वतस्परिहवामहे जनेभ्यः अस्माकमस्तु केवलः अस्माकमस्तु केवलः अस्माकमस्तु केवलः शुक्रं साङ्गं सायुधं सवाहनं सशक्तिं पत्नीपुत्रपरिवारसमेतं सर्वालङ्कारभूषितम् अधिदेवता प्रत्यधिदेवता सहितं सूर्यग्रहस्य प्राग्दिग्भागे पञ्चकोणाकारमण्डले बर्भरदान्यस्योपरि भगवन्तम् शुक्रं साङ्गं सायुधं सवाहनं सशक्तिं पत्नीपुत्रपरिवारसमेतं सर्वालङ्कारभूषितम् अधिदेवता प्रत्यधिदेवता सहितं सूर्यग्रहस्य प्राग्दिग्भागे पञ्चकोणाकारमण्डले बर्भरधान्यस्योपरि भगवन्तम् शुक्रं साङ्गं सायुधं सवाहनं सशक्तिं पत्नीपुत्रपरिवारसमेतं सर्वालङ्कारभूषितम् अधिदेवता प्रत्यधिदेवता सहितं सूर्यग्रहस्य प्राग्दिग्भागे पञ्चकोणाकारमण्डले बर्भरधान्यस्योपरि भगवन्तम् ॐ भूः शुक्रग्रहमावाहयामि ॐ भूः शुक्रग्रहमावाहयामि ॐ भूः शुक्रग्रहमावाहयामि ॐ भुवः शुक्रग्रहमावाहयामि ॐ भुवः शुक्रग्रहमावाहयामि ॐ भुवः शुक्रग्रहमावाहयामि ओगुं सुवः शुक्रग्रहमावाहयामि ओगुं सुवः शुक्रग्रहमावाहयामि ओगुं सुवः शुक्रग्रहमावाहयामि ॐ भूर्भुवः सुवः शुक्रग्रहमावाहयामि ॐ भूर्भुवः सुवः शुक्रग्रहमावाहयामि ॐ भूर्भुवः सुवः शुक्रग्रहमावाहयामि स्थापयामि पूजयामि स्थापयामि पूजयामि स्थापयामि पूजयामि ಈ ರೀತಿಯಾಗಿ ಆ ಶುಕ್ರಗ್ರಹವನ್ನು ಆವಾಹನೆ ಮಾಡಿ ನಿಮ್ಮ ಕೈಲಿಂದ ಆದಷ್ಟು ಸಾಧ್ಯವಾದಷ್ಟು ಷೋಡಶೋಪಚಾರ ಅಷ್ಟೋಪಚಾರ ಎಲ್ಲವುಗಳಿಂದ ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಯಿಂದ ಆ ಗ್ರಹವನ್ನು ಪೂಜೆ ಮಾಡಿದ್ರೆ ಶುಕ್ರಗ್ರಹದ ಅನುಗ್ರಹ ಆಗ್ತೈತಿ. ಈ ಮಂತ್ರಗಳನ್ನ ಶುದ್ಧ ಉಚ್ಚಾರ ಮಾಡ್ಕೋಂತ ಎಲ್ಲರೂ ಶುಕ್ರಗ್ರಹನ ಆರಾಧನೆಯನ್ನು ಮಾಡಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.